ಕತೆ ಬರೆದಾಗ ಈ ಥರದೊಂದು ಸಾಂಗ್ ಲೈನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಕತೆ ಒಳಗಡೆ ಈ ಥರದೊಂದು ಲೈನ್ ಡಿಮ್ಯಾಂಡ್ ಮಾಡೋದ್ರಿಂದ ಅದನ್ನು ಇವರಿಬ್ಬರು ನೋಡಿದಾಗ ಅನಿಸುತ್ತೆ ಅವರಿಬ್ಬರಿಗೆ ಎಸ್ ನಾನು ಇದನ್ನು ನಾನು ಹೇಳಬಲ್ಲೆ ಅಂತ. ಈಗ ನಾನು ಕತೆ ಮಾಡಿ ಡೈರೆಕ್ಟ್ ಮಾಡಬಲ್ಲೆ, ಅದಕ್ಕೆ ಸೌಂಡ್ ಆಗಲಿ ಅಥವಾ ಅದನ್ನು ಇಂಪಾಗಿ ಕೇಳೋ ಥರ ಮಾಡೋದಾಗಲಿ ಇಬ್ಬರು ಕೈಲಿರುತ್ತೆ. ಅದು ಅವರಿಬ್ಬರು ಮಾಡಿರೋ ಕೆಲಸ. ಇಲ್ಲ, ಮನುಷ್ಯನ ಗುಣ ಹೆಂಗೆ ಅಂದರೆ ಈಗ ಮೋಸ ಮಾಡೋಣ ಅಂದರೆ ತುಂಬ ಪ್ರೀತಿ ಮಾಡ್ಬಿಡ್ತೀವಿ. ಹಂಗೆ ಸಿನಿಮಾ ಮ್ಯೂಸಿಕ್ಕು ನಮಗೆ ಮೋಸನೇ ಮಾಡಲಿಲ್ಲ, ಅದಕ್ಕೆ ತುಂಬ ಪ್ರೀತಿ ಮಾಡ್ತಾನೇ ಇದ್ವಿ, ಜಾಸ್ತಿ ಆಗ್ತಾನೇ ಇದ್ವಿ ಪ್ರೀತಿ. ಅದು ಮನುಷ್ಯನ್ ಮಾಡಿದಾಗ ಕಷ್ಟ, ಅದು ಗೊತ್ತಾಗ್ಬಿಡುತ್ತೆ ನಮ್ಮನ್ನ. ಮನುಷ್ಯನ್ ಮಾಡಿದ್ರೆ ಪಾಯ್ಸನಸ್, ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಸಿನಿಮಾ ಮಾಡಿ ಇಷ್ಟಪಟ್ಟಷ್ಟು ನಿಮ್ಮ ರಿಸಲ್ಟ್ ಕೊಡ್ತಾನೆ ಇರುತ್ತೆ. ಹಾಗೆ ಇವತ್ತು ನೋಡಿ, ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಬರ್ತಾರೆ ಪಾಪ. ಉತ್ತರ ಕನ್ನಡದಲ್ಲಿ ಒಂದು ಮಳೆ ಇಲ್ಲದಿರೋ ಕಾರಣ, ಮತ್ತು ಇನ್ನೊಂದು ರೈತರು ಪಾಪ ಅವ್ರು ಬೆಳೆಯಕ್ಕೆ ಹೋಗಿ ಸಾಲ ಮಾಡಿ ಆ ಸಾಲ ತೀರ್ಸೋಕ್ಕೆ ಉತ್ತರ ಕರ್ನಾಟಕದಿಂದ ಬಂದು ಇವತ್ತೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರೊಂದಷ್ಟು 2-3 ಜೋಡಿ ಅವರೆಲ್ಲರೂ ಜಾಗ ಇದ್ದು ರೈತರ ಥರ ಕೆಲಸ ಮಾಡಿ ಬೆಳೆಯೋಕ್ಕಾಗ್ದಿರ, ಸಾಲ ಕಟ್ಟೋಕ್ಕಾಗ್ದಿರ ಪಾಪ ಸಾಲ ತೀರ್ಸೋದಕ್ಕೆ ಅಂತ ಬೆಂಗಳೂರಿಗೆ ಬಂದು ದುಡಿತಾ ಇದ್ದಾರೆ. ಅವ್ರ ಲೈಫೇ ಒಂಥರ ಬೇಜಾರಾಗತ್ತೆ ಕೇಳಿಸ್ಕೊತಾ ಇದ್ದಾರೆ. ಆ ಥರದ್ದು ಜೋಡಿಗಳನ್ನ ಹುಡುಕಿ ಫೋಟೋ ತೆಗೆದಿದ್ದೀನಿ ನಾನು. ಇಲ್ಲ, ಅರ್ಥ ಆಗಿಲ್ಲ, ಸಾರಿ, ಕ್ಷಮಿಸಿ. ಹೌದು, ಇಲ್ಲ, ಇದು ಕತೆ ಎಲ್ಲ ಮಾಡಿ ನಾವು ಶೂಟ್ ಎಲ್ಲ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ವಿ, ಒಂದು ಎಲ್ಲ ಜೋಡಿಗಳನ್ನ ಕರೆಸಿ ಒಂದೊಂದು ಫೋಟೋ ತೆಗೆದು ಅದನ್ನ ಸಾಂಗಲ್ಲಿ ಇಡೋಣ. ಸಿನಿಮಾಲ್ಲಿ ಬರೋದಿಲ್ಲ, ಯೂಟ್ಯೂಬಲ್ಲಿ ಮಾತ್ರ ಇರುತ್ತೆ. ನಂಗೆ ಈ ಸಾಂಗು ಆಮೇಲೆ ನೆಕ್ಸ್ಟ್ ಬರೋ ಅಲಕ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನೆನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಸಾಂಗ್ ಕೇಳಿಸ್ತಾ ಇದೆ. ಸೊ ಅವ್ರು ಕೇಳಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಹಿಡ್ಕೊಂಡು ಪದಗಳು ಆಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಹಿಡ್ಕೊಂಡು ಯಾವ್ದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಏನೋ ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಪ್ರತಿದಿನ ಕಾಯ್ತಾ ಇದ್ದೆ ಹೋಗಿ ಶೂಟ್ ಮಾಡೋದಕ್ಕೆ. ಈಗಿನ ಲವ್ ಸ್ಟೋರಿಗಳ ಬಗ್ಗೆ, ರಿಯಲ್ ಲವ್ ಸ್ಟೋರಿ ಬಗ್ಗೆ ವಿನಯ್ ಏನು ಹೇಳ್ತಾರೆ? ಸಮಾಜದಲ್ಲಿ ನಡೆಯುವಂಥ ಲವ್ ಸ್ಟೋರಿಗಳ ಬಗ್ಗೆ ನೋಡಿ ಅಬ್ಸರ್ವ್ ಮಾಡಿ ಅಂದ್ರೆ ರಿಯಲ್ ಆಗಿ ನಡೆಯೋದಾ ಇಲ್ಲ ಪಿಕ್ಚರ್ ಅಲ್ಲಿ ಬರೋದು? ರಿಯಲ್ ಆಗಿ ನಡೆಯುತ್ತದೆ. ಈ ಪಿಕ್ಚರ್ ಅಲ್ಲೇ ಈ ಲವ್ ಸ್ಟೋರಿ ರಿಯಲ್ ಆಗಿ ನಡೆಯುವಂಥ ಎಷ್ಟು ಇನ್ಸಿಡೆಂಟ್ಗಳು ಇರುತ್ತೆ. ಅದೇ ನಾವು ಪ್ರೀತಿ ಅಂದ್ರೆ ಒಂದೇ ರೀತಿ ಅಂತ ಅನ್ಕೊಂಡಿರ್ತೀವಿ. ಪ್ರೀತಿ ಅಂದ್ರೆ ಒಂದೇ ರೀತಿ ಅಲ್ಲ. ಪ್ರೀತಿಗೆ ನೀವು ಡೆಫಿನೇಷನ್ ಕೊಡಕ್ಕಲ್ಲ. ಪ್ರೀತಿ ಹಲವಾರು ತರ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಮೇಲೆ ಪ್ರೀತಿನ ಬೇರೆ ಬೇರೆ ತರ ನೋಡ್ಬೋದು. ಸೊ ಯಾವ್ದನ್ನು ಸರಿಯಾದ ಪ್ರೀತಿ, ಯಾವ್ದು ತಪ್ಪು ಪ್ರೀತಿ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯೂನಿವರ್ಸಲ್ ಆಗಿ ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಕೊಡ್ಬೇಕು, ಆಮೇಲೆ ಫ್ರೀಡಮ್ ಕೊಡಬೇಕು, ಮತ್ತೆ ಸಾಲಿಟ್ಯೂಡ್ ಕೊಡಬೇಕು. ಸೊ ಇದು 3 ಕೊಟ್ರೆ ಒಳ್ಳೆ ನಿಜ ಪ್ರೀತಿ ಅಂತ ಅನ್ಸುತ್ತೆ. ಮಾತಾಡೋಷ್ಟು ತಿಳುವಳಿಕೆ ಇಲ್ಲ. ಬಟ್ ನಮ್ಮ ಸಾಂಗ್ ಹೇಳ್ಬೇಕಂದ್ರೆ, ಐ ಥಿಂಕ್ ಜೆನ್ಸಿ ಟರ್ಮ್ಸ್ ಅಲ್ಲಿ ನಾನು ಹೇಳ್ಬೇಕಂದ್ರೆ, ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಅಂಡ್ ಗ್ರೀನ್ ಫಾರೆಸ್ಟ್ ಅವ್ರೆ. ನಾವು ಏನು ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ, ಅಂಥದ್ದೇ ಒಂದು ಪ್ರೀತಿನ ತೋರಿಸಿದ್ದಾರೆ ಈ ಸಾಂಗ್ ಅಲ್ಲಿ ಥ್ರೂ ದ ಸಿನಿಮಾ. ಸೊ ದಿಸ್ ಸಾಂಗ್ ನನಗೆ ಕಂದಮ್ಮ ಅಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಯಿತು. ನಾಗಾರ್ಜುನ್ ಸರ್ ಆ್ಯಂಡ್ ಚರಣ್ ಸರ್ ಆ್ಯಸ್ ಆಲ್ವೇಸ್ ಬ್ಯೂಟಿಫುಲ್. ಆ್ಯಂಡ್ ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ದಿ ಎಂಟೈರ್ ಥಿಂಗ್. ಸೊ ಸೆಪ್ಟೆಂಬರ್ 18 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲೇ ನೋಡಿ ಅಂತ.